ಇರೋದು ಅಕ್ರಮ ಸಾರಾಯ ನಡೀತಾ ಇರೋದು. ಹಿಂದೆ ಮರಳು ಬರ್ತಾಯಿತ್ತು, ಈಗ ಮರಳು ಸಂಪೂರ್ಣ ಬಂದಾಗಿದೆ. ಅಕ್ರಮ ಸಾರಾಯ ಅಲ್ಲಿ ಪ್ರಯತ್ನ ನಡೀತಾ ಇದೆ. ಮುಂದಿನ ದಿವಸಗಳಲ್ಲಿ ಇಂಥ ಅಕ್ರಮ ಸಾರಾಯ ಮಾಡ್ತಾ ಇದ್ದಾರೆ ಅಂದರೆ ಗಡೀಪಾರು ಮಾಡ್ತೀವಿ ಮತ್ತು ಜೈಲಿಗೆ ಹಾಕ್ತೀವಿ. ಸೊ ಈಗ ಎಷ್ಟು ಎಲ್ಲರಿಗೂ ಗೊತ್ತಿದೆ, ವಿ ಆರ್ ಸ್ಟ್ರಿಕ್ಟ್ ಅಬೌಟ್ ಇಟ್. ಸೊ ಇದರಿಂದ ಅಕ್ರಮ ಸಾರಾಯ ಆಗುವುದರಿಂದ ಭಾಳಷ್ಟು ಅಪರಾಧಗಳಾಗಿರ್ತದೆ. ಲಾಸ್ಟ್ ಒಂದು ತಿಂಗಳಲ್ಲಿ ಒಂದೇ ಒಂದು ಮರ್ಡರ್ ಆಗಿದೆ. ಅಕ್ರಮ ಸಾರಾಯ ಕಂಟ್ರೋಲ್ ಆಗಿರೋದಕ್ಕೆ ಅದು ಒಂದು ಕಾರಣ. ಹಳ್ಳಿಯಲ್ಲಿ ಸಿಗ್ತಾ ಇರೋ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಯಾರಿಗೆ ಭಾಳಷ್ಟು ತೊಂದರೆ ಆಗುತ್ತಂದ್ರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅವರವ್ರ ಹೆಂಡತಿಯನ್ನು ಹೊಡೆಯೋದು, ತಂದೆ ತಾಯಿಯನ್ನು ಹೊಡೆಯೋದು. ಸೊ ಇದು ತುಂಬ ಒಂದು ಹಳ್ಳಿಯಲ್ಲಿ ಇಷ್ಟು ಸುಲಭವಾಗಿ ಸಿಗೋದ್ರಿಂದ ಇದು ಒಂದು ಅಪರಾಧ ನಡೀತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡುವುದಿಲ್ಲ. ಸೊ ನಮ್ಮ ಮಟ್ಟದಲ್ಲಿ ಎಷ್ಟು ಪ್ರಯತ್ನ ಆಗುತ್ತದೋ 100% ವಿಲ್ ಪುಟ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್. ಸೊ ನಾವು ಪ್ರಯತ್ನ ಮಾಡಿದ್ದೀವಿ, ಅದಕ್ಕೆ ನಾವು ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಸೊ ಇದು ಓಪನ್ ಟು ಆಲ್. ಇದು ನನಗೆ ಮಾತ್ರ ಇಲ್ಲ, ಈಗ ಸಾರ್ವಜನಿಕರ ಇದು ಇಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ಕೊಳ್ಳೋದೇನೆಂದ್ರೆ, ನೀವು ಸುಮ್ಮನೆ ಇರಬಾರ್ದು. ಸಾರ್ವಜನಿಕರ ಎಲ್ಲಿಯೋ ಒಂದು ಅನ್ಯಾಯ ಆಗುತ್ತಂದ್ರೆ ನೀವು ಸರ್ಕಾರಕ್ಕೆ ಅದು ಒಂದು ರೆಕಾರ್ಡ್ ಆಗಿ ಹೋಗಬೇಕು. ನೀವು ಈಗ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ KSP ಅಪ್ಲಿಕೇಶನಲ್ಲಿ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ ಈ ಮಾಹಿತಿ ನನಗೆ ಮಾತ್ರ ಅಲ್ಲ, ನನ್ನ ADG DG ಸರ್, ಈವನ್ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ರಿವ್ಯೂ ಮಾಡಬಹುದು. ಮುಂದಿನ ದಿವಸಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಎಷ್ಟು ಮಾಹಿತಿ ಬಂತು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಬಹುದು. ಅದರ ವಿರುದ್ಧ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ, ಸೊ ಯಾಕೆ ಕ್ರಮ ಕೈಗೊಂಡಿಲ್ಲ. ಕೆಲವೊಂದು ಸಾರಿ ನೀವು ಮಾಹಿತಿ ಕೊಟ್ಟಿರ್ತೀರ, ಆದರೆ ಕೂಡ ಪೊಲೀಸ್ ಆ್ಯಕ್ಟ್ ಮಾಡಿಲ್ಲ, ಅದಾದಮೇಲೆ ಅಪರಾಧ ಆಗಿರುತ್ತಂದರೆ ಪೊಲೀಸ್ ಮೇಲ್ಗಡೆ ನಾಳೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಜವಾಬ್ದಾರಿ ನಮಗೂ ಕೂಡ ಬರ್ತದೆ. ದಯವಿಟ್ಟು KSP ಆ್ಯಪನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಮಾಹಿತಿಯನ್ನು ಕೊಡಬೇಕು.